ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು PGCET ವಿದ್ಯಾರ್ಥಿಗಳಾದರೆ SC ST ವಿದ್ಯಾರ್ಥಿಗಳು ಆಗಿರ್ಬೋದು, ಹಾಗೆ OBC ವಿದ್ಯಾರ್ಥಿಗಳಾಗಿರ್ಬೋದು, ಸಾಕಷ್ಟು ಎಸ್ಪೆಷಲಿ SC ST ವಿದ್ಯಾರ್ಥಿಗಳಾದರೆ ನಾವು ಏನಾದರೂ ಫೀಸ್ ರಿಂಬರ್ಸ್ಮೆಂಟು ನಮಗೆ ಈಗ ಕಾಲೇಜಲ್ಲಿ KE ಫೀಸು ಹಾಗೆ ಕಾಲೇಜ್ ಫೀಸೆಲ್ಲ ಪೇ ಮಾಡಿದ್ರಿ, ಅದು ಯಾವ ರೀತಿ ರೀಫಂಡ್ ಆಗುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ಎಲ್ಲಿ ಅಪ್ಲೈ ಮಾಡಬೇಕು, ನಮಗೆ ಎಷ್ಟು ಅಮೌಂಟ್ ಆದರೆ ಬರುತ್ತೆ ಅಂತ ಒಂದು ಸರಿ ಆದರೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಹಾಗೆ ನಾನು ಹಿಂದಿನ ವೀಡಿಯೋಲ್ಲೂ ತಿಳಿಸ್ಕೊಟ್ಟಿದ್ದೆ, ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿದೆ ಅಂತ. ಆದರೂ ಸಾಕಷ್ಟು OBC ವಿದ್ಯಾರ್ಥಿಗಳಾದರೆ ನಮಗೆ ಇಲ್ಲಿ 15/2/2024 ಅಂತ ತೋರಿಸ್ತಿದೆ. ನಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿದೆಯಾ ಇಲ್ವಾ, ನಾವು ಜಸ್ಟ್ ಈಗಾದರೆ MTechಗೆ ಹಾಗೆ MBA MCAಗಾದರೆ ಅಡ್ಮಿಷನ್ ಆಗಿದ್ರಿ, ನಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾನೆ ಇದ್ದೀರಾ ಮತ್ತೆ. ಆದರೆ ನಿಮಗೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಪ್ರೀವಿಯಸ್ 2 ವೀಡಿಯೋಗಳಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ಪ್ರೊಫೆಷ್ನಲ್ ಕೋರ್ಸಸ್ಸು ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಏನಾದರೂ PG ಸ್ಟೂಡೆಂಟ್ಸು, ಟೆಕ್ನಿಕಲ್ ಕೋರ್ಸಸ್ ಅವರಿಗೆಲ್ಲ ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ 31/3/2024 ಅಂತ. ನಿಮಗೆ ಇದು ಮಾರ್ಚ್ 31ರವರೆಗೂ ಎಕ್ಸ್ಟೆಂಡ್ ಆಗಿರೋದು. ನೀವು ಅಲ್ಲಿ ಡಿಪಾರ್ಟ್ಮೆಂಟ್ ವೈಸು ನೋಡೋದನ್ನು ಬಿಟ್ಬಿಡಿ. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರೋದೆಲ್ಲ UG ಸ್ಟೂಡೆಂಟ್ಸ್ಗೆ ಆಗುತ್ತೆ. ನಿಮಗೆ ಇಲ್ಲಿ ಟೆಕ್ನಿಕಲ್ಲು ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ನು ಪ್ರೊಫೆಷ್ನಲ್ ಕೋರ್ಸಸ್ ವಿದ್ಯಾರ್ಥಿಗಳಿಗೆ ಇದು ಇರೋದು ಮೇಯ್ನಾಗಿ. ನಿಮಗೆ ಇನ್ನೂ ಮಾರ್ಚ್ 31ರವರೆಗೂ ಇದೆ. ಆನಂತರನೂ ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದೀರಾ, ನಮಗೆ ಇನ್ನೂ USN ಆದರೆ ಬಂದಿಲ್ಲ, ಅಪ್ಡೇಟ್ ಆಗಿಲ್ಲ, ಹಾಗೆ KE ಕಡೆಯಿಂದ SSPಗೆ ಡೇಟ್ ಆದರೆ ಶೇರ್ ಆಗಿಲ್ಲ ಅಂತ ತೋರಿಸ್ತಿದೆ. ಸ್ಟೆಪ್ 2 ಅಲ್ಲಿ ಏನು ಮಾಡೋದು ಅಂತ ಕೇಳ್ತಾನೆ ಇದ್ದೀರಾ. ನೋಡಿ, ನಿಮಗೆ ಮತ್ತೆ ಡೇಟನ್ನಾದರೆ ಎಕ್ಸ್ಟೆಂಡ್ ಮಾಡ್ತಾರೆ, ಟ್ರೈ ಮಾಡಿ. ನಿಮಗೆ ಮಾರ್ಚ್ 31 ತನಕ ಯಾವಾಗ ನಿಮಗೆ ಅಪ್ಡೇಟ್ ಆಗ್ಬೋದು ಸರ್ ಅಂತ ಕೇಳಿದರೆ, ನನ್ನ ಪ್ರಕಾರ ಏನಾದರೂ ನೀವು ಅಡ್ಮಿಷನ್ ಟೈಮಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅವರು ಈಗ ಒಂದು UCMS ಪೋರ್ಟಲಲ್ಲಿ ಏನಾದರೂ NEP ಸ್ಕೀಮ್ ಇದ್ದರೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಆದ ನಂತರ, ಹಾಗೆ ಯೂನಿವರ್ಸಿಟಿ ಯಾವುದೆಲ್ಲ ಇದೆಯೋ ನಿಮ್ಮದು, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಗಿರ್ಬೋದು, VTU ಇಲ್ಲ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸಿಟಿ, ಯಾವುದೇ ಯೂನಿವರ್ಸಿಟಿ ಆಗಿರಲಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ಸು ಹಾಗೆ ನಿಮ್ಮ ಅಡ್ಮಿಷನ್ನು, ಮೋಡ್ ಆಫ್ ಅಡ್ಮಿಷನ್ನು ಒಂದು ಯೂನಿವರ್ಸಿಟಿ ಲೆವೆಲ್ಗೆ ಹೋಗಿ ಅಪ್ರೂವಲ್ ಆಗಿ ಬಂದ ನಂತರ ನಿಮಗೆ ಒಂದು USNs ಆದರೆ ಬರುತ್ತೆ. ಅದರ ಮುಂಚೆನೇ ನಿಮಗೆ ಒಂದು ಯೂನಿವರ್ಸಿಟಿ ಕಡೆಯಿಂದ ಒಂದು ಟೆಂಪ್ರರಿ USNಸು ಸಾಕಷ್ಟು ಒಂದು ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಆದರೆ ಅಪ್ಡೇಟ್ ಮಾಡಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಪ್ಲೈ ಮಾಡೋಕ್ಕೆ ಆಗ್ತಿದೆ ಅಂತಲೂ ಹೇಳ್ತಿದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳು. ಯಾರ್ದೆಲ್ಲ ಆಗ್ತಿಲ್ವೋ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಿಮ್ಮದು ಯೂನಿವರ್ಸಿಟಿಗೆ ಡೇಟಾ ಎಲ್ಲ ಅಡ್ಮಿಷನ್ ಆಗಿರೋ ಡೇಟಾ ಎಲ್ಲ ಹೋದರೆ ಅದು ಬರುತ್ತೆ. ಇದು KE ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಸೆಕ್ಷನ್ ಆಗಿರ್ಬೋದು, ನಿಮ್ಮ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ನಿಮ್ಮ ಅಡ್ಮಿಷನ್ ಡೀಟೇಲ್ಸು ಜಸ್ಟ್ ನೀವು ಇಂಥ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಿ ಥ್ರೂ CET ಕೋಟಾ ಅಂತ ಒಂದು ಡೇಟಾ ಆದರೆ ಫೆಚ್ ಆಗಬೇಕು ಅಷ್ಟೇ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಲಾಸ್ಟ್ ಡೇಟ್ಸ್ ಆದರೆ ಮುಗಿದೋಗಲ್ಲ, ಮತ್ತೆ ಡೇಟನ್ನಾದರೆ ಎಕ್ಸ್ಟೆಂಡ್ ಮಾಡ್ತಾರೆ. ನಿಮಗೆ ಈಗ ಮಾರ್ಚ್ 31ರವರೆಗೂ ಆದರೆ ಇದೆ. ನೀವು ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ, ನೀವು ಆದರೆ ಟ್ರೈ ಮಾಡಿ. ಸ್ಟೆಪ್ 2 ಅಲ್ಲಾದರೆ ಯಾರ್ದೆಲ್ಲ ಡೇಟಾ ತಗೋತಾ ಇದೆಯೋ ಅದು ನಾನು ಹಿಂದಿನ ವೀಡಿಯೋಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅಪ್ ಟು ಸ್ಟೆಪ್ 2ವರೆಗೂ ಆದರೆ ತೋರಿಸಿದ್ದೀನಿ. ನನ್ನ ಹತ್ರ ಇರೋ ಲಾಗಿನ್ ಕ್ರೆಡೆನ್ಷಿಯಲ್ಲು ಅಲ್ಲೂ ಆಗ್ತಿಲ್ಲ, ಇನ್ನೂ ಡೇಟಾ ಅಪ್ಡೇಟ್ ಆಗಿಲ್ಲ ಅಂತ ಬರ್ತಿದೆ. ಅದಾದ ನಂತರ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಯಾವಾಗ ಅಪ್ಡೇಟ್ ಆಗುತ್ತೋ ಆ ನಂತರ ನಾನು ನೀಟಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲೇ ನೀಟಾಗಿ ಎಲ್ಲ ಸ್ಟೆಪ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ಪು PGCET ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಆದರೆ ವೆಯ್ಟ್ ಮಾಡಿ. ಈಗ ಸಾಕಷ್ಟು PGCETಯಲ್ಲಿ SC ST ಸ್ಟೂಡೆಂಟ್ಸು ನಾವು KE ಫೀಸು ಒಂದು 750 ಆದರೆ ಪೇ ಮಾಡಿದರೆ, ಹಾಗೆ ಕಾಲೇಜ್ ಫೀಸ್ ಆದರೆ ಪೇ ಮಾಡಿದರೆ, ಆನಂತರ ನಮಗೆ ಕಾಲೇಜಲ್ಲಿ SSP ಸ್ಕಾಲರ್ಶಿಪ್ ಬಂದ ನಂತರ ನಮಗೆ ಫೀಸನ್ನಾದರೆ ಪೇ ಮಾಡಿ ಅಂತ ಕೇಳ್ತಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ನೀವು KE ಫೀಸನ್ನು 750 ಕಟ್ಟಿದ್ರು, ಆಮೇಲೆ ಕಾಲೇಜ್ ಫೀಸಲ್ಲಿ ಒಟ್ಟಿಗೆ ಆದರೆ ನಿಮಗೆ 1 lakh ಆ ಥರ ಆದರೆ ಪೇ ಮಾಡಿಸ್ಕೊಂಡಿರ್ತಾರೆ. ಸೊ ನೀವಾದರೆ ಯಾರಿಗೆಲ್ಲ ನೀವು ಕಾಲೇಜ್ ಫೀಸಲ್ಲೇ ಒಟ್ಟಿಗೆ ಅಮೌಂಟ್ ಎಲ್ಲ ಕಟ್ಟಿಬಿಟ್ಟಿದ್ರೋ ಅಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಅಕೌಂಟ್ ಬರೋ ಸ್ಕಾಲರ್ಶಿಪ್ನ ನೀವು ಯಾವುದೇ ರೀತಿ ಕಾಲೇಜ್ಗೆ ಕೊಡೋ ಅಗತ್ಯವಿಲ್ಲ. ನಿಮಗೆ ಕಂಪ್ಲೀಟು ಎಷ್ಟೆಲ್ಲ ಫೀಸ್ ಪೇ ಮಾಡಿದ್ದೀರಾ ಕಂಪ್ಲೀಟಾಗಿ ನಿಮ್ಮ ಏನಾದರೆ CET ಫೀಸ್ ಇದೆಯೋ 69,000 ಅರೌಂಡ್ ಇತ್ತು ಅಷ್ಟು, ಅದ್ರ ಜೊತೆಗೆ ನಿಮಗೊಂದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಜೊತೆಗೆ ಒಂದು 10K ಅರೌಂಡ್ ನಿಮಗೆ 70 to 80K ಒಂದು SC ST ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ಅಮೌಂಟ್ ಆದರೆ ರೀಫಂಡ್ ಆಗುತ್ತೆ. ಇನ್ನು ಉಳಿದ OBC ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ ಅಂತ ನಾನು ಪ್ರೀವಿಯಸ್ ಆಗಿ ನಂದು ಒಂದು 2 years ಬ್ಯಾಕಿಂದ ಎಷ್ಟೊಂದು ಬಂದಿದೆ ಅಂತಲೂ ನಾನು ಒಮ್ಮೆ ನಿಮಗೆ ಲೈವ್ ಆಗಿದ್ರೆ ತೋರಿಸ್ತೀನಿ ಇರಿ.
ಇಲ್ಲಿ ಸಾಕಷ್ಟು OBC ಸ್ಟೂಡೆಂಟ್ಸು ಕೇಳ್ತಾನೆ ಇದ್ದೀರಾ ನಮಗೆ ಎಷ್ಟು ಬರುತ್ತೆ ಅಂತ. ನೋಡಿ, MBAಗೆ ಅರೌಂಡು 28K, ಹಾಗೆ ರೈತ ವಿದ್ಯಾನಿಧಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಟ್ರಾ 10K, ಹಾಗೆ ಹುಡುಗಿರಿಗಾದರೆ ಒಂದು 11K ಆದರೆ ಬರುತ್ತೆ. ಇದು ಟೋಟಲ್ ಒಂದು 38K to 40K ಆದರೆ ನಿಮಗೆ ಅಮೌಂಟ್ ಬರುತ್ತೆ. ಯಾರೆಲ್ಲ OBC ವಿದ್ಯಾರ್ಥಿಗಳಿದ್ದೀರಾ ಅಲ್ಲಿ ಎಸ್ಪೆಷಲಿ 3A 2A ಇಂಥ ಕ್ಯಾಟಗಿರಿಯವರಿಗೆ. ಇನ್ನು ಕ್ಯಾಟಗಿರಿ 1ಗೆಲ್ಲ ಸ್ವಲ್ಪ ಜಾಸ್ತಿ ಆದರೆ ಅಮೌಂಟ್ ಬರುತ್ತೆ. ಎಕ್ಸಾಕ್ಟಾಗಿ ಎಷ್ಟು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ಬೋದು, MTechಗೆಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ನನಗೆ ಪ್ರೀವಿಯಸ್ 21-22 ಅಲ್ಲೇ ಬಂದಿರೋದು. MTech ಫಸ್ಟ್ ಇಯರಲ್ಲಿ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಫೀಸ್ ಕನ್ಸೆಷನ್ನು. ನಾನು BCM ಹಾಸ್ಟೆಲ್ಸಲ್ಲಿದ್ದೆ, ಆದರೂ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು ನಾವು BCM ಹಾಸ್ಟೆಲ್ಸಲ್ಲಿದ್ದರೆ ನಮಗೆ ಸ್ಕಾಲರ್ಶಿಪ್ ಬರಲ್ಲ ಅಂತ. ನಾನು ಹಿಂದಿನ ವೀಡಿಯೋಲ್ಲೂ ತಿಳಿಸ್ಕೊಟ್ಟಿದ್ದೆ, ನಿಮಗೆ 100% BCM ಹಾಸ್ಟೆಲ್ಸಲ್ಲಿ ಇದ್ದರೂ ನಿಮಗೆ ಫೀಸ್ ಕನ್ಸೆಷನ್ನು ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಅದ್ರ ಜೊತೆಗೆ ಏನಾದರೂ ಫುಡ್ ಆ್ಯಂಡ್ ಅಕಾಮಿಡೇಷನ್ ಇದೆಯೋ ಅದು ಒಂದು ಅಮೌಂಟ್ ಆದರೆ ಬರಲ್ಲ. ಅದೊಂದು 15K ಅಂತ ಹೇಳ್ತಿದ್ರು, ಆದರೂ ನಿಮಗೆ ಒಂದು 4.5K ಈ ರೀತಿ ಆದರೆ ಬರುತ್ತೆ. ಅಷ್ಟರಲ್ಲಿ ನೀವು ಬೆಂಗಳೂರಲ್ಲಿ ಆಗಲಿ ಯಾವುದೇ ಜಿಲ್ಲೆಯಲ್ಲಿದ್ದರೆ ಹಾಸ್ಟೆಲ್ ಜೊತೆಗೆ, ಇಲ್ಲ ಅಂದರೆ ನೀವು PGಗೆ ಪೇ ಮಾಡೋಕ್ಕೆ ಸಾಕಾಗಲ್ಲ. ಸೊ ನೀವು ಬೆಟರು ಹಾಸ್ಟೆಲ್ ಸಿಕ್ಕಿದ್ರೆ ಹಾಸ್ಟೆಲ್ಗಾದರೆ ಜಾಯ್ನ್ ಆಗಿಬಿಡಿ. ಯಾವುದೇ ರೀತಿ ನೀವು ಸ್ಕಾಲರ್ಶಿಪ್ ಎಕ್ಸ್ಟ್ರಾ ಬರುತ್ತೆ ಅಂತ ಹಾಸ್ಟೆಲ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೌರ್ಮೆಂಟ್ ಹಾಸ್ಟೆಲ್ ಯಾರಿಗೆಲ್ಲ ಅಲಾಟ್ ಆಗಿದೆಯೋ ಅಂಥವರು ಅಡ್ಮಿಷನ್ ಆಗಿ. ನೋಡಿ, ಅದ್ರ ಜೊತೆಗೆ ಯಾರೆಲ್ಲ ರೈತರ ಮಕ್ಕಳಿದ್ರೋ ಅಂಥ ವಿದ್ಯಾರ್ಥಿಗಳು ಅವರ ಪೇರೆಂಟ್ಸ್ ಆಧಾರ್ ಜೊತೆಗೆ ನಿಮ್ಮ ಏನಾದರೆ ಸೀಡ್ ಆಗಿದರೆ FID ಅಂತ, ಫಾರ್ಮರ್ಸ್ ID ಅಂತ ಒಂದಿರುತ್ತೆ. ಏನಾದರೆ ಈಗಾಗಲೇ PM ಕಿಸಾನು ಯಾರೆಲ್ಲ ಪಡ್ಕೊಳ್ತಾ ಇದ್ರೋ ಅಂಥ ಅಭ್ಯರ್ಥಿಗಳಿಗೆ, ಅಂಥ ಪೇರೆಂಟ್ಸ್ ಇರೋರಿಗೆಲ್ಲ ನಿಮಗೆ ಅದೊಂದು ರೈತ ವಿದ್ಯಾನಿಧಿ ಅಂತ ಒಂದು 10K ಆದರೆ ಬರುತ್ತೆ. ನೋಡಿ, ಒಟ್ಟಿಗೆ ಒಂದು ನಮಗೆ MTechಲ್ಲಿ 25,690, ಹಾಗೆ 10K ಆದರೆ ಬಂದಿತ್ತು. ಅರೌಂಡ್ 35K ಆದರೆ MTechಲ್ಲಿ ಬಂದಿತ್ತು. ಒಂದು ಅರೌಂಡು ನಿಮಗೆ ಎರಡೂ ಸೇರಿದ್ರೆ ಒಂದು 40K ಆದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಲೇಬರ್ ಕಾರ್ಡ್ ಬಗ್ಗೆ ಆದರೆ ಕೇಳ್ತಾಯಿದ್ರು. ನೋಡಿ, ಕಟ್ಟಡ ಕಾರ್ಮಿಕರದ್ದು ನಾನು ಪ್ರೀವಿಯಸ್ ಇಯರೇನು ಅಪ್ಲೈ ಮಾಡಿದ್ದೆ. ಲಾಸ್ಟ್ ಇಯರು ಸಾಕಷ್ಟು ಒಂದು ವಿದ್ಯಾರ್ಥಿಗಳಾದರೆ ಇದು ಸೇವಾ ಸಿಂಧು ವೆಬ್ಸೈಟಲ್ಲಾದರೆ ಅಪ್ಲೈ ಮಾಡಿದರು. ಆ ಲಾಸ್ಟ್ ಇಯರ್ ಅಮೌಂಟೇ ಇನ್ನೂ ಬಂದಿಲ್ಲ. ಸೊ ಅದರಿಂದ ನೀವು ಯಾವುದೇ ರೀತಿ ಈ ವರ್ಷ ಅಪ್ಲೈ ಮಾಡೋಕ್ಕಾದರೆ ಆಗ್ತಿಲ್ಲ. ಅದು ಅಮೌಂಟು ಬಂದಿದೆ, ಆದ ನಂತರ ನಾನಾದರೆ ತಿಳಿಸ್ಕೊಡ್ತೀನಿ. ಏನಾದರೆ ಈಗ ಇನ್ನೂ ಲಾಸ್ಟ್ ಇಯರ್ ಅಮೌಂಟೇ ಬಂದಿಲ್ಲ, ನಿಮಗೆ ಈ ವರ್ಷ ಅಪ್ಲೈ ಮಾಡೋಕ್ಕಾದರೆ ಅದಕ್ಕೆ ಬಿಡ್ತಿಲ್ಲ. ಸೊ ನಿಮಗೆ ಲಾಸ್ಟ್ ಇಯರ್ ಅಮೌಂಟ್ ಎಲ್ಲ ಬಂದಾದ ನಂತರ ಏನಾದರೂ ಕಟ್ಟಡ ಕಾರ್ಮಿಕರದ್ದು ಎಲ್ಲಿ ಅಪ್ಲೈ ಮಾಡಬೇಕು ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾನಾದರೆ ತಿಳಿಸ್ಕೊಡ್ತೀನಿ. ಆದರೂ ಲಾಸ್ಟ್ ಇಯರ್ ಇದ್ದಿದ್ದ ಅಮೌಂಟಿಗೆ ಸುಮಾರು ಸಾಕಷ್ಟು ಅಮೌಂಟ್ ಆದರೆ ರೆಡ್ಯೂಸ್ ಮಾಡಿದ್ದಾರೆ. ಅರೌಂಡು MTechಗೆಲ್ಲ ಒಂದು 60K, ಹಾಗೆ MBAಗೆಲ್ಲ 35K ಆ ರೀತಿ ಆದರೆ ಬರ್ತಾಯಿತ್ತು. ಈ ವರ್ಷ 11,000 10,000 ಈ ಥರ 5,000 ಆ ಥರ ರೆಡ್ಯೂಸ್ ಆದರೆ ಮಾಡಿದ್ದಾರೆ. ನೀವು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ನ ಬಿಟ್ಟು ಆದಷ್ಟು ನೀವು ಏನಾದರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಒಂದು ಪ್ರೀವಿಯಸ್ 2 years ಬ್ಯಾಕ್ ಆದರೆ SSP ಸ್ಕಾಲರ್ಶಿಪ್ಪಲ್ಲೇ ಲಿಂಕ್ ಆಗಿ ಇಲ್ಲೇ ತೋರಿಸ್ತಾಯಿತ್ತು. ಏನಾದರೆ ನಿಮಗೆ ಡಿಪಾರ್ಟ್ಮೆಂಟ್ಸ್ ಅಂತ ಇತ್ತು, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಮಗೆ ಏನಾದರೆ SC/ST ವಿದ್ಯಾರ್ಥಿಗಳಿಗೆ SC/ST ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ, ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಜೊತೆಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ಅಂತಲೂ ಇಲ್ಲೇ ಯಾರ್ಯಾರು ಎಲಿಜಿಬಲ್ ಇದ್ರೋ ಅಂಥ ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ ಆಧಾರ್ ಜೊತೆ ಸೀಡ್ ಆಗಿರೋರಿಗೆ ಇಲ್ಲೇ ತೋರಿಸ್ಬಿಡ್ತಾಯಿತ್ತು ಎಷ್ಟು ಅಮೌಂಟ್ ಬರ್ತಾಯಿತ್ತು ಅಂತಲೂ ನಿಮಗೆ SSP ವೆಬ್ಸೈಟಲ್ಲೇ ತೋರಿಸ್ತಾಯಿತ್ತು. ಆದರೆ ಈ ಲಾಸ್ಟ್ ಇಯರ್ ಏನಾದರೆ 2022-23ನೇ ಸಾಲಿನಲ್ಲಿ ಒಂದು ಸೇವಾ ಸಿಂಧುಗೆ ಆದರೆ ಬಿಟ್ಟಿದ್ದರು. ಆ ಸೇವಾ ಸಿಂಧು ವೆಬ್ಸೈಟಲ್ಲಾದರೆ ಅಪ್ಲೈ ಮಾಡಿದ್ದು, ಅದು ಸ್ಟೇಟಸ್ಸು ಅದೇ ರೀತಿ ಇದೆಯೋ, ನಾವು ಯಾವ ರೀತಿ ಅಪ್ಲೈ ಮಾಡಿದ್ರು ಅದೇ ರೀತಿ ಆದರೆ ಇದೆ, ಯಾವುದೇ ರೀತಿ ಮುಂದೆಗಾದರೆ ಹೋಗಿಲ್ಲ. ಸೊ ಸ್ಕಾಲರ್ಶಿಪ್ ಆದರೆ ಬಂದಿಲ್ಲ. ಅದರಿಂದ ಈ ವರ್ಷ ಲೇಬರ್ ಕಾರ್ಡ್ ಬರುತ್ತೋ ಇಲ್ಲೋ ಪೆಂಡಿಂಗಲ್ಲಿದೆ. ಸೊ ಈ SSP ಸ್ಕಾಲರ್ಶಿಪ್ ಸಂಬಂಧಪಟ್ಟಿದ್ದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಕಾಮೆಂಟ್ ಮುಖಾಂತರ ಹಾಕಿ. ಹೆಚ್ಚಿಗೆ ಕಮೆಂಟ್ಸ್ ಯಾವುದಕ್ಕೆ ಬರುತ್ತೋ ಆ ವಿಡಿಯೋ ಆದರೆ ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಮ ಡೌಟ್ಸ್ಗಾದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋಲಿ ಸಿಗೋಣ.